ಈ ತಾಲೂಕಿನ ಮುಂಡ್ರಿಗಿ ಪಕ್ಕದಲ್ಲಿ ಬರ್ತಕ್ಕಂಥ ಅಶೋಕ್ ನಗರದ ಈ ಗುಡ್ಡದಲ್ಲಿ ಏನದಂದ್ರೆ ಸಾಕಷ್ಟು ಅಕ್ರಮ ಮರಳು ದಂಧೆ ನಡೆದಿದ್ದರೂ ಕೂಡ ಜಿಲ್ಲಾ ಆಡಳಿತ ಕಣ್ಣುಮುಚ್ಚಿ ಕುಳಿತಿರ್ತಕ್ಕಂಥದ್ದು ಇದು ನಾಚಿಗೇಡಿನ ಸಂಗತಿ. ಇಲ್ಲಿ ನೋಡ್ರಿ ಹೆಂಗೆ ಗುಡ್ಡಗಾಡದಲ್ಲಿ ಗಿಡ ಗಂಟೆಗಳು ಹಚ್ಚಿ ಬೆಳೆಸಬೇಕು, ಆದರೆ ನೋಡ್ಗ ಹೆಂಗೆ ಬಂತಂಗೆ ಏನದ ಅಕ್ರಮ ದಂಧೆಕೋರರು ಈ ಎಲ್ಲ ಮರುಮನೆ ಎಲ್ಲ ಹೆಂಗೆ JCB ಮತ್ತು ಇಟೇಜ್ಲಿಂತ ಹೆಂಗೆ ಬಂತಂಗೆ ತುಂಬಿ ಹಗಲು ರಾತ್ರಿ ಇದೆಲ್ಲ ತುಂಬಿಕೇಶ್ ಏನದ ಅಕ್ರಮವಾಗಿ ಮಾರಾಟ ಮಾಡಿದ್ರು ಕೂಡ ರಸ್ತೆ ಮೇಲೆ ಗಾಡಿ ಹೋದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಗುಡ್ಡಗಾಡ ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡತಕ್ಕಂಥವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಮುಂಡ್ರಿಗಿ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತೇನೆ. ಅಕ್ರಮವಾಗಿ ಮರಮು ಎಲ್ಲ ಕಡೆ ಲೂಟ್ ಮಾಡ್ತಾ ಅಧಿಕಾರಿಗಳು ಕಣ್ಮುಚ್ಚಿ ಕೂತಾರೆ. ಮುಂಡ್ರಿಗಿ ಹಳ್ಳ ಮತ್ತು ಅಕ್ಕಪಕ್ಕದಲ್ಲಿ ನೋಡು ಎಲ್ಲ ಕಡೆ ಉಸುಗು ಸಂಗ್ರಹ ಮಾಡಿ ಆ ಮರ್ಮು ಮತ್ತು ಹಳ್ಳದ ನೈಸರ್ಗಿಕ ಸಂಪತ್ತ ಆಗಿರ್ತಕ್ಕಂಥ ಮರಳು ಇದಕ್ಕೆ ತಡೆಗೋಣ ಆಗ್ತಕ್ಕಂಥ ಕೆಲಸ ಆಗಬೇಕು. ಯಾದಗಿರಿ ತಾಲೂಕಲ್ಲಿ ಮುಂಡ್ರಿ ಗ್ರಾಮದಲ್ಲಿ ಮರಮು ಉಸುಗು ಎಲ್ಲ ದಂಧೆ ನಡ್ಲಿಕ್ಕತ್ತದ. ಈ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಂತು ಬಿಟ್ಟಿದ್ದಾರೆ. ನೋಡಿದ್ರನ್ನ ನೋಡ್ಲಾರ ಅಧಿಕಾರಿಗಳಿಗೆ ಶ್ಯಾಮ್ಲಾರ ಅದ್ರೊಳಗಡೆ ಅವರೇ ಶ್ಯಾಮ್ಲ ಸಲ ಎಲ್ಲ ಮರಮು ಉಸುಗು ರಾತ್ರಿ ಹಂಗೆ ಹೊಡಿತಾರ, ಹಗಲಂಗೆ ಹೊಡಿತಾರ. ಯಾರ್ದ ಅಸಲಿ ಇವ್ರಿಗೆ ಭಯನೇ ಇಲ್ಲ. ಬೈಲಾರ್ದು ಈ ದಂಧೆ ನಡೆದವ. ಕಡಿವಾಣ ಹಾಕ್ಬೇಕಿದ್ರನ್ನ. ತಾಲೂಕಿನ ಮುಂಡ್ರಿಗಿ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಗರ ಕಂಟಿಕೊಂಡಿರ್ತಕ್ಕಂಥ ಗ್ರಾಮದ ಹಳ್ಳ ಕೊಳ್ಳಗಳಲ್ಲಿ ರಾಜಾರೋಷವಾಗಿ ಉಸುಗು ಮತ್ತು ಅಕ್ರಮ ಮರಳು ಮತ್ತು ದಂಧೆಕೋರರು ಏನಂದರೆ ಕಾನೂನು ಅವ್ರಿಗೆ ಯಾವುದೇ ಭಯ ಇಲ್ಲ. ರಾಜಾರೋಷವಾಗಿ JCB ಮುಖಾಂತರ ತೆಗೆದುಕಿಸಿ ಮನ ಬಂದಂತೆ ರೇಟಿಗೆ ಮಾರ್ತಕ್ಕಂಥ ಕೆಲಸ ಒಬ್ಬರಾದರೆ, ಇನ್ನು ಕೆಲವ್ರು ಏನಾದಂದ್ರೆ ಆ ಹಳ್ಳಕೊಳ್ಳಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಉಸುಗೆಲ್ಲ ತೆಗೆದುಬಿಟ್ಟು ಆ ರಸ್ತೆಯಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಹಾಕಿ ಮಾರಾಟ ಮಾಡ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಇದಕ್ಕೆ ಯಾರ್ಯಾರು ಇವ್ರ ಜೊತೆಗೆ ಶಾಮೀಲಾರ? ಇದು ಎಲ್ಲ ಮಾಡ್ಲಿಕ್ಕೆ ಸಾಧ್ಯನ? ಕಾನೂನು ಓದಿದವರೇ ಇವರು ಕಾನೂನು ಬೇಲಿ ಎದ್ದು ಹೊಲ ಮೇಯ್ತದೆ ಅಂತಂಗಂದ್ರೆ ತಪ್ಪಾಗೋದಲ್ಲ. ತಕ್ಷಣ ಅದನ್ನು ಕಡಿವಾಣ ಹಾಕಬೇಕು. ಅಲ್ಲಿ ಎಲ್ಲೆಲ್ಲಿ ರೋಡ್ ಸೈಡ್ ಕೇಸಿ ಏನೇನು ಮಾಡ್ಲಕತ್ತಾರ ಅವ್ರನ್ನೆಲ್ಲ ಅಕ್ರಮ ದಂಧೆಗಳು ಅವರೆಲ್ಲ ಅದೆಲ್ಲ ಉಸುಗನ್ನು ಯಾವುದೋ ಸೀಸ್ ಮಾಡಿ ಕೇಸಿ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಆಗ್ಬೇಕು. ಅವ್ರ ಗಾಡಿಗಳೆಲ್ಲ ಜಪ್ತಿ ಮಾಡ್ಬೇಕು. ಅಂದ್ರೆ ಭಯ ಆಗ್ತದ. ಇವ್ರಿಗೆ ಏನದ ರಾಜಾರೋಷ ಹಗಲತ್ನಂಗೆ ರಾತ್ರಿನಂಗೆ ಅಂದರೆ ಇವು ದಂಧೆಕೋರರ ಜೊತೆಗೆ ಏನಾದ್ರೆ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಅವ್ರ ಜೊತೆ ಶಾಮೀಲಿದ್ದರೆ ಈ ಟೈಪ್ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮುಂದಾಗಬೇಕು. ಈ ಜಿಲ್ಲಾಧಿಕಾರಿ ಬಂದ ಮ್ಯಾಕೆ ಏನಾಗಿದೆ ಅಂದ್ರೆ ಅಕ್ರಮ ಚಟುವಟಿಕೆಗಳ ದಂಧ ದಿನ ಹೆಚ್ಚಾಗ್ಲಾಕತ್ತದ. ಅವರು ಏನೂ ತಲೆ ಕಡಿಸಂಗಿಲ್ಲ. ಆಮೇಲೆ AC ರೂಮಿನಾಗ ಕೂತ್ಕೇಸಿ ಮೀಟಿಂಗ್ ಮಾಡೋದೇ ಇವ್ರು ಸಾಧನೆ ಆಗ್ಯದ. ಮಾನ್ಯ ಜಿಲ್ಲಾಧಿಕಾರಿಗಳೇ ಕಚೇರಿ AC ರೂಮಿನಾಗ ಕಚೇರಿಯಲ್ಲಿ ಕೂತು ಸಭೆ ಮಾಡಿದಗಳನ್ನು ಕಡಿಮೆ ಮಾಡಿರಿ. ಇಂಥ ದಂಧೆಕೋರರಿಗೆ ಅಲ್ಲೆಲ್ಲೆಲ್ಲಿ ಆಕಸ್ಮಿಕ ದಿಢೀರ್ ಭೇಟಿ ನೀಡಿ ಅವ್ರ ಮ್ಯಾಗ ಕ್ರಮ ಜರುಗಿಸಿದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ದಂಗೆ ಆತ. ಇಲ್ಲಾಂದರೆ ಜಿಲ್ಲಾ ಅಧಿಕಾರಿ ವಿರುದ್ಧನೇ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ.